ಊರಿನ ಸಮ್ಮುಖದಾಗ ಕೇಳ್ತಿರುವಂತ ಏನು ದೊಡ್ಡಗಳ ಕಟ್ಟಿ ಅಂತ ಇಲ್ಲಿ ಕಾಣ್ತಿರುವಂತ ಒಂದು ಹೆಣ್ಮಗಳನ್ನ ನೋಡಬಹುದು ಇಲ್ಲಿ ಚಿತ್ರ. ಚಪ್ಪಡಿ ಕಲ್ಲಿನಲ್ಲಿ ಕ್ರಿಸ್ತಶಕ 18ನೇ ಶತಮಾನಕ್ಕೆ ಸೇರಿದಂತ ಈ ವೀರಗಲ್ಗಳು. ಇಲ್ಲಿ ಒಂದು ನಾಯಿ ಅದ. ಆ ಕಡೆ ಒಂದು ಈಗ ಕತ್ತಿ ಹಿಡ್ಕೊಳ್ಳೋಣ, ಸಣ್ಣದೊಂದು ಚಿಕ್ಕದೊಂದು ಕತ್ತಿ. ಈಗ ಜಡೆ ಕಟ್ಕೊಂಡ್ರೆ ಇಲ್ಲಿ ಒಂದು ಸೂರ್ಯ ಚಂದ್ರ ಶಿಲ್ಪಗಳವ. ಆ ಕಡೆ ಒಂದು ಚಂದ್ರ, ಈ ಕಡೆ ಚಂದ್ರ ಮತ್ತೆ ಆ ಕಡೆ ಸೂರ್ಯ ಇರ್ಬೋದು. ಹೌದ್ರಿ, ಸೂರ್ಯನ ಹೌದಲ್ಲ. ಇಷ್ಟು ಇವರು ಉಗಾದಿ ಸಂದರ್ಭಕ್ಕೆ ಏನು ಬ್ಯಾಟ್ ಆಡಕ್ಕೆ ಹೊಂಟಿದ್ರು ಅಂತೇಳಿ ತಿಳಿಸ್ಕೊಡ್ತಂತ ಅಷ್ಟೇ. ಪಾಲಮೋಹನ್ ಗುಡಿ ಬಗ್ಲೇ ಇರುವಂತ ಇದೊಂದು ವೀರಗಲ್ ನೋಡ್ಬೋದಪ್ಪ. ಎಲ್ಲ ಕಟ್ಟಾಗಿದ್ದು ನೋಡಿ. ಮೊದ್ಲು ಏನಂತ ನಾಮಕರಣ ಮಾಡಿದ್ರೆ ಗಳೆಜ ಅಂತೇಳಿ ನಾಮಕರಣ ಮಾಡಿದ್ರು. ಗಳೆಜ ಹೆಸರಿಟ್ಟಿದ್ರು. ಗಳೆಜೆ ಅಂತೇಳಿ ಅವ್ರು ಯಾಕೆ ಹೆಸರಿಟ್ರು ಅಂತೇಳಿ ನಾವು ಒಂದು ಸ್ವಲ್ಪ ಹಿಂದಕ್ಕೆ ತಿಳ್ಕೊಂಬರೋದಾದ್ರೆ, ಈ ಊರಿನ ಸುತ್ತಮುತ್ತ ಮತ್ತು ಈ ಊರಿನಲ್ಲಿ ಗಳೆಜೆ ಅನ್ನೋ ಒಂದು ಹುಲ್ಲು ಹೆಚ್ಚಾಗಿ ಬೆಳೀತಿತ್ತಂತ ಪ್ರಾಚೀನ ಕಾಲದಾಗ. ಹಂಗಾಗಿ ಗಳೆಜೆ ಅಂತೇಳಿ ನಾಮಕರಣ ಮಾಡಿದ್ರು. ಬರ್ತಾ ಬರ್ತಾ ಗಳೆಜೆ, ಗಣಜಿಲಿಯಾಗಿ ಹಿಂಗೆ ಬದಲಾಯಿತು ಅಂತ ಬಂದು ತಿಳಿಸ್ತದೆ. ಇನ್ನೊಂದು ಆಧಾರ ಮೇಲೆ ಹೇಳ್ಕೊಂಡ್ರೆ ಇದೊಂದು ದೊಡ್ಡ ಭೂಪ್ರದೇಶ ಆಗಿತ್ತು. ಇದು ಮೊದಲು ಇದೊಂದು ದೊಡ್ಡ ಭೂಪ್ರದೇಶ. ಇಲ್ಲಿ ಜಿಂಕೆಗಳ ದಂಡಗಳು ಇಲ್ಲಿಯೇ ವಾಸ ಮಾಡ್ತಿದೆ ಅಂತ. ಹಂಗಾಗಿ ಜಿಂಕೆಗಳ ಆಧಾರದಿಂದ ಗಳೆಜೆ ಅಂತೇಳಿ ಊರು ಬಂದಿರ್ಬೋದು ಅಂತ ಒಂದಿಷ್ಟು ಅಂದಾಜು ಮಾಡ್ಲಾಗ್ತದೆ ಅಷ್ಟೇ. ಈಗ ಇಲ್ಲಿ ಇನ್ನು ಮುಖ್ಯವಾಗಿ ನಾವು ಹೇಳ್ಬೇಕಪ್ಪ ಇದ್ರೆ ಈ ಶಾಸನ ಬಗ್ಗೆ, ಈ ಊರಿನ ಬಗ್ಗೆ ಏನು ತಿಳಿಸ್ಕೊಡ್ತೀವಿ ಅಂತ ನೋಡೋದಾದ್ರೆ, ಇದು ಕ್ರಿಸ್ತಶಕ 1023 ಅಂದ್ರೆ 10ನೇ ಶತಮಾನಕ್ಕೆ ಸೇರಿದಂಥ ಶಾಸನ ಅಂತ ಹೇಳಿದ್ನಪ್ಪ. 10ನೇ ಶತಮಾನಕ್ಕೆ ಸೇರಿದಂಥ ಶಾಸನದಲ್ಲಿ ಅಂದ್ರೆ ಅವಾಗ ರಾಜ್ಯಭಾರ ಯಾರು ಮಾಡ್ತಿದ್ರು? ಕಲ್ಯಾಣ ಚಾಲುಕ್ಯರ ಜಗದೇಕ ಮಲ್ಲಾದೇವನ್ ಅಂತೇಳಿ ರಾಜ್ಯಭಾರ ಮಾಡ್ತಿದ್ದ ಅವಾಗ. ಜಗದೇಕ ಮಲ್ಲಾದೇವನ್ ಅನ್ನೋದು ಒಂದು ಬಿರುದು ಆತನ. ಅತನ ಹೆಸರು ಬಂದು ಜಯಸಿಂಹ ಅಂತೇಳಿ, ಇಮ್ಮಡಿ ಜಯಸಿಂಹ ಅಂತೇಳಿ ಬರ್ತಾನೆ. ಆತನ ಬಿರುದು ಹೆಸರಿನ ಮ್ಯಾಗೆ ಇಲ್ಲಿರುವಂಥ ಅಧಿಕಾರಿಗಳು ಯಾರಾದ್ರೂ ಬರ್ಸ್ಯಾರ. ಏನಂತ ಬರ್ಸ್ಯಾರಪ್ಪ ಅಂದ್ರೆ ದಾಸರ ನಿಂಬುವನ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ದಾಸರ ನಿಂಬುವವನು ಶ್ರೀ ನಾಗೇಶ್ವರ ದೇವಾಲಯಕ್ಕೆ 20 ಹೊಲವನ್ನ ದತ್ತಿ ಕೊಟ್ಟ ಅಂತೇಳಿ ಉಲ್ಲೇಖ ಆದಪ್ಪ ಶಾಸನ. 20 ಹೊಲ ದತ್ತಿ ಅಂತ ಕೊಟ್ಟ. ದತ್ತಿ ಅಂದ್ರೆ ಗೊತ್ತಲ್ಲ? ದತ್ತಿ ಅಂದ್ರೆ ಯಜಮಾನ್ ನೀನು ಗೊತ್ತದ? ಏನ್ ಹೇಳಪ್ಪ ದತ್ತಿ ಅಂದ್ರೆ? ಮತ್ತೆ ಅವರು ಇರೋರು ಏನೋ ಒಂದು ಯಾರನ್ನ ದಾನ ಅಂತ ಅರ್ಥ. ಒಂದೇ ಮಾತು ಹೇಳಿದ್ರೆ ದಾನ ಕೊಡೋದಂದ್ರೆ ಏನು ಸುಮ್ಮನೆ ಅಲ್ಲ. ಯಾವ್ದಾಗಲಿ ಮನಸ್ಸಿನ ಪರಿಪೂರ್ಣವಾಗಿ ಏನು ಭೇದ ಭಾವ ಕೊಟ್ಟಾಗ ಅದು ದಾನ ಆಗುತ್ತೆ ಅಂತ ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ. ಇಲ್ಲ ದಾನ ಆಗೋದಿಲ್ಲ ಅಂತ ಹೇಳ್ತಾರೆ. ದಾನಗಳಲ್ಲಿ ದಾನ, ವಿದ್ಯಾದಾನ, ದಾನಗಳಲ್ಲಿ ದಾನ, ಅನ್ನದಾನ, ದಾನಗಳಲ್ಲಿ ದಾನ, ಶ್ರೇಷ್ಠ ದಾನ, ದಾನಗಳಲ್ಲಿ ದಾನ. 20 ಹೊಲವನ್ನ ಭೂದಾನ ಕೊಟ್ಟ ದಾಸರ ನೆಂಬುವನ್ನ ಅಂತೇಳಿ ತಿಳಿಸ್ಕೊಡ್ತಾರೆ. 20 ಮತ್ತರ್ ಅಂದ್ರೆ ಹಳೆಯ ಭೂಮಾಪನ ಲೆಕ್ಕಾಚಾರ ಪ್ರಕಾರ ಎಷ್ಟಾಗುತ್ತೆ ಅಂದ್ರೆ ಒಂದು ಮತ್ತರಿಗೆ 3 ಎಕರೆ ಆಗ್ತಂತೆ. 3 ಎಕರೆ ಅಂದ್ರೆ ಸರಿಸುಮಾರು 100 ಎಕರೆಗಳಷ್ಟು ನಾಗೇಶ್ವರ ಗಳೆಜೆ ನಾಗೇಶ್ವರ ದೇವಾಲಯಕ್ಕೆ ದತ್ತಿ ಕೊಟ್ಟನ ಅಂತೇಳಿ ಉಲ್ಲೇಖ ಅನ್ನಪ್ಪ ನಿಮ್ಮೂರು ಬಗ್ಗೆ. ಹೌದಲ್ಲ? ಇಷ್ಟೆಲ್ಲ ತಿಳಿಸ್ಕೊಡ್ತು. ಆಮೇಲೆ ಇನ್ನು ಮುಂದೆ ಹೇಳ್ಬೇಕಂದ್ರೆ ಇನ್ನು ಮುಂದುವರೆದ ಶಾಸನ ಅದಪ್ಪ. ಶ್ರೀ ತಿರುಮಲ ದೇವರ ಗದ್ದೆ ಬಗ್ಗೆ ತಿಳಿಸ್ಕೊಡ್ತಂತ. ಅದ್ರೊಳಗೆ ಅದನ್ನ ಎತ್ತಿಟ್ಟಾಗ ಇನ್ನು ಗೊತ್ತಾಗ್ತದೆ ಶ್ರೀ ತಿರುಮಲ ಗದ್ದಿಗೆ ಬಗ್ಗೆ ತಿಳಿಸಿಕೊಡ್ತಂತ ಹೇಳ್ತದ ಶಾಸನದೊಳಗೆ. ಹೌದಲ್ಲ? ಈಗ ಮಾರುತಿ ದೇವಾಲಯ ಅದ. ಸದ್ಯಕ್ಕೆ ಮಾರುತಿ ದೇವಾಲಯ ಕಲ್ಯಾಣ ಚಾಲುಕ್ಯರ ಕಾಲದೊಳಗೆ ಶಾಸನೋಕ್ತ ಪ್ರಕಾರವಾಗಿ ಅದು ನಾಗೇಶ್ವರ ದೇವಾಲಯ ಆಗಿತ್ತು. ಎಲ್ಲ ನೆಲಸ್ತಂಭ ಆದ ನಂತರದಾಗ ಊರಿನ ಗುರು ಹಿರಿಯರು ಎಲ್ಲರೂ ಸೇರಿ ಮಾರುತಿ ದೇವಾಲಯವನ್ನಾಗಿ ನಿರ್ಮಾಣ ಮಾಡಿದ್ರು. ಹೌದಲ್ಲ? ನಾಗೇಶ್ವರ ದೇವಾಲಯ ಪೂರ್ವ ದಿಕ್ಕಿಗೆ ಕೆಳಮುಖ ಮಾಡಿ ಇರಬಹುದು. ಅಲ್ಲಿ ಬಾವಿನ ನೋಡಬಹುದು, ಕೆಲವೊಂದಿಷ್ಟು ಕಂಬಗಳು ನೋಡಬಹುದು, ಶಾಸನಗಳನ್ನ ಅವಾಗ ಗಮನಿಸಬಹುದು. ಹೌದಲ್ಲ? ಬಾವಿ ಇತ್ತ ಇಲ್ಲ ಹಿಂಗೆಲ್ಲ ಅದ. ಈಗ ಸದ್ಯಕ್ಕೆ ಮಾರುತಿ ದೇವಾಲಯ ಗರ್ಭಗುಡಿ ಒಳಗೆ ಶ್ರೀ ಆಂಜನೇಯ ವಿಗ್ರಹವನ್ನ ತಂದು ಕುಂದಿರ್ಸಿ, ಸಾಧಾರಣವಾದಂತ ಮೇಲೆ ಚಿತ್ತ ಅದ. ಆಮೇಲೆ ಮೇಲೆ ಕಳಸ ಮತ್ತು ಗೋಪುರದಲ್ಲಿ ಕಂಚಿನ ಕಳಸವನ್ನು ಕುಂದಿರ್ಸಿರಿಲ್ಲಪ್ಪ. ಈಗೆಲ್ಲ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡಿ ಒಂದು ಗುರು ಹಿರಿಯರು ಸೇರಿ ಇನ್ನ ಎತ್ತರದ ಮಟ್ಟಕ್ಕೆ ತಗೊಂಡು ಹೊಂಟಿರಿ. ನಿಮ್ಮ ಊರಿನ ಆಂಜನೇಯ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಅದಕ್ಕೊಂದು 1000 ವರ್ಷ ಆಯ್ತಪ್ಪ. ನಾಗೇಶ್ವರ ದೇವಸ್ಥಾನ ಈಗ ನೀವು ಕಟ್ಟಿ ಎಷ್ಟು ವರ್ಷ ಆಯ್ತು ಹೇಳ್ಬೇಕು? ನಿಮ್ಮೂರು ಆಂಜನೇಯ ಅಲ್ಲ, ಆಂಜನೇಯನ ನಿರ್ಮಾಣ ಮಾಡಿ ಗೊತ್ತಿಲ್ಲ ಅಲ್ಲ, 100-200 ವರ್ಷನ ಆಗಿರ್ಬೋದು. ಹೌದಲ್ಲ? 500-600 ವರ್ಷ ಕನಕ ದಾಖಲೆಗಳು ಅವಾಗ ರೆಕಾರ್ಡ್. ಅವರು ಲಕ್ಷ್ಮಮ್ಮ ಅವ್ರಂತ ಮಾಗಾಣ್ಲಿಂದ ಬಂದಾರಲ್ಲ, ಅವಾಗ ಅದೆಲ್ಲ ಬರ್ತಾರೆ. ಈಗ ಅಲ್ಲಿ ದೇವ್ರ ಬಾಯಿ ಅದಲ್ಲಿ ನಾಗಪ್ಪ ಅಂತ ದೊಡ್ಡ ಹತ್ರ ಅಲ್ಲಿ ಗೊತ್ತಾಗ್ತದೆ.
ಅಲ್ಲ ಇರ್ಬೋದು. ನಾನು ಇದನ್ನೆಲ್ಲ ಇದೆಲ್ಲ ನಾನು ಇಷ್ಟೆಲ್ಲ ಹೇಳಿದ್ನಲ್ಲ, ಅಲ್ಲಿರೋಂಥ ಶಾಸನಗಳ ಆಧಾರದ ಮೇಲೆ ನಾನು ಹೇಳಿದೆ. ನೋಡ್ರಿ, ಅಲ್ಲಿರೋಂಥ ಶಾಸನಗಳ ಆಧಾರದ ಮೇಲೆ ಹೇಳಿದ್ನಪ್ಪ ನಾನು. ಅದನ್ನ ಓದಕ್ಕಿಂತಲ್ಲ ಏನಿಲ್ಲ. ಯಾರು ಓದ್ತಾರಪ್ಪ ಅಂದ್ರೆ ನಾನೇನು ಸಾಮಾನ್ಯವಾದಂಥ ಒಬ್ಬ ಮನುಷ್ಯ. ಸಂಶೋಧಕರಾಗಿರುವಂಥ ಡಾಕ್ಟರ್ ಬಿ ಚನ್ನಬಸಪ್ಪ ಸರ್ ಅಂತ ಹೇಳಿ ಅವರು ವಿದ್ವಾಂಸರವರು, ಇತಿಹಾಸ ತಜ್ಞರು. ಅವರು ಇಲ್ಲಿರುವಂಥ ನಿಮ್ಮ ಊರಿನ ಗಣಜಿಯಲ್ಲಿ ಇರುವಂಥ ಶಾಸನವನ್ನು ಓದಿ ತಮ್ಮ ದೇವದುರ್ಗ ತಾಲೂಕಿನ ಪ್ರಾಚೀನ ಅವಶೇಷಗಳನ್ನು ಒಂದು ಗ್ರಂಥದಲ್ಲಿ ಅವರು ದಾಖಲೆ ಮಾಡಿ, ಹಂಗಾಗಿ ನಾನು ಇಲ್ಲಿಗೆ ಬಂದೆ. ಇಲ್ಲ ಅವ್ರಿಗೆಲ್ಲ ಹಾಕಿ ಇಷ್ಟೇ, ಇನ್ನೇನು ತಿಳಿಸ್ಕೊಡ್ತೀನಿ. ಇಲ್ಲ ನನಗೆ ಈಗ ನಾನು ಹೇಳಿದ ಪ್ರಕಾರನೇ ಅದು ನಿಮ್ಗೆ ವಾಟ್ಸಪ್ ಮಾಡಿ ನೋಡಿ, ಆಯ್ತಾ? ಹಿಂಗೆಲ್ಲ ನಾವು ಈ ಕಡೆ ಬಾ ಬೇಕಿರ್ ನೋಡಿ ಎಲ್ಲೋಡಿ ಗಬ್ಬೂರ್ದು ನಿಮ್ಮೂರಲ್ಲಿ ನೋಡ್ರಿ ಇಲ್ಲ ಪಾಲಕಮ್ಮ ದೇವಿ ಮಾರುತಿ ದೇವಾಲಯ ಇವೆಲ್ಲ ಇವೆಲ್ಲ ಹಿಂಗಾವ. ಇನ್ನೊಂದ್ಸರ್ತಿ ನೋಡಿಕೆ ಅಲ್ಲಿ ಹಿಂಗೆಲ್ಲ ನಿಮ್ಮೂರಿನ ಬಗ್ಗೆ ಆದಪ್ಪ ಅಂದ್ರೆ ಏನಂದ್ರೆ ಇಲ್ಲಿ ನಿಮ್ಮೂರಿನ ಬಗ್ಗೆನೇ ತಿಳಿಸ್ಕೊಡುವಂಥ ಅಮೂಲ್ಯವಾದಂಥ ಶಾಸನ ಅದು. ನಿಮ್ಮೂರ ಬಗ್ಗೆ 1000 ವರ್ಷ ಆಗಿದೆ ಅಂತ ತಿಳಿಸಿಕೊಡ್ತದೆ. ನೀವು ಅದನ್ನು ರಕ್ಷಣೆ ಮಾಡ್ಕೊಂಡ್ರೆ ಮುಂದಿನ ಪೀಳಿಗೆಗೆ ಗೊತ್ತಾಗ್ತದೆ. ಎಲ್ಲಪ್ಪ ಅಂತೀರಂದ್ರೆ ಮತ್ತೆ ಇದಕ್ಕೇನಪ್ಪ ಒಂದು 300-400 ವರ್ಷಗಳ ಊರು ಇರ್ಬೋದು ಅಂತ ಹೇಳಕ್ಕಾಗಲ್ಲ. ಅದರಲ್ಲಿ ನಿಮ್ಮೂರ ಹೆಸರನ್ನ ಸ್ಪಷ್ಟವಾಗಿ ದಾಖಲೆ ಮಾಡ್ರಿ, ಗಳಜಿ ಅಂತೇಳಿ. 1000 ವರ್ಷದಲ್ಲಿ ಗಳಜಿ ಅನ್ನೋದು ಒಂದು ಪ್ರಾಚೀನ ಕಾಲದಾಗ ಹುಲ್ಲು ಹೆಚ್ಚಾಗಿ ಬೆಳೀತಿತ್ತು. ಹಂಗಾಗಿ ಇಲ್ಲಿ ಬಂತು ಅಂತೇಳಿ ಆದ ಮೂರ್ತಿ. ನಿಮ್ಮ ಹೆಸರಪ್ಪ? ರಂಗನಾಥ್. ನಿನ್ನ ಹೆಸರು ಏನಪ್ಪ? ನಿನ್ನ ಹೆಸರು ಏನಪ್ಪ? ಇದನ್ನೇನು ನಾನು ಸ್ವಂತ ಓದಿಲ್ಲಪ್ಪ. ಡಾಕ್ಟರ್ ಬಿ ಚನ್ನಬಸಪ್ಪ ಅಂತೇಳಿ ಸಂಶೋಧಕರು, ಅವರು ವಿದ್ವಾಂಸರು, ತಜ್ಞರಿಂದ ತಿಳಿದು ಬಂದಂಥ ಇತಿಹಾಸದ ಸಂಶೋಧನೆಯ ಮೇಲೆ ನಾನು ಇಲ್ಲಿ ಬಂದು ನಿಮ್ಮ ಊರಿಗೆ ಬಂದು ಹೇಳಕ್ಕೆ ಆಯ್ತಾಗಿಲ್ಲ. ನನ್ನ ಸ್ವಂತಕ್ಕೆ ಏನಿಲ್ಲ. ನಾನು ಏನು ಮಾಡಿ ಅಂದರೆ ಮೊನ್ನೆ ಹಿಂದುಳಿದ ಇತಿಹಾಸ ಅಂತೇಳಿ ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಮೊನ್ನೆ ಮಾಡೀನಿ. ಈಗ ಒಂದು 2 ವರ್ಷ ಆಗಿದೆ. ನಿಮ್ಮ ಊರಿನ ಬಗ್ಗೆ ನಿಮ್ಮ ಊರಿನ ಬಗ್ಗೆ ಕೇಳ್ತೀವಿ ಅಂತೇಳಿ ಬಂದೆ. ಈ ದಾಖಲಾತಿನಾಗ ನೀವೆಲ್ಲರೂ ಸಹಕಾರ ಮಾಡಿರಪ್ಪ. ನಿಮ್ಮೂರಿನ ಶಾಸ್ತ್ರವನ್ನು ಉಳಿಸ್ಕೊಂಬಂದ್ರಿ. ನಿಮ್ಮೆಲ್ಲರಿಗೆ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ನಪ್ಪ. ಹಾಂ, ನಾವು ನೋಡಿವೆ. ಹೇಳಿರ್ತಾರಲ್ಲ ನಿಮ್ಮ ಮನೆಯಾಗ ನಿಮ್ಮ ಅಪ್ಪ ಅವರು ಅದೆಲ್ಲ ವಯಸ್ಸು ಮಂದಿ ಯಾರಿಲ್ಲ. ನಾವು 50 ವರ್ಷ ಏನ್ ಕೊಡ್ತಿರ್ತೀವಿ ಅಷ್ಟೇ ಅಂತೀರ? ಹೌದು. ಯಾಕಂದ್ರೆ ಇಲ್ಲೆಲ್ಲ ನೋಡಿದಾಗ ಅನಿಸ್ತದ ಎಲ್ಲ ಒಂದ್ ದೊಡ್ಡ ಪವಾಡನೆ ಈ ತಾತನ ಗುಡಿಲಿ ಆದಂತ ಗೊತ್ತಾಗ್ತದೆ. ನೋಡಿ ಆಗಿಲ್ಲ ಅಂತ ಅನ್ನೋದಲ್ಲ. ಅವ್ರ ಎಷ್ಟ್ ಈಗ 6ನೇ ತಲೆ ನಾವ್ ನೋಡಕೈತಿ, ಅವ್ರ ಆದ್ ಕೈ ಮೇಲೆ 6ನೇ ತಲೆ ಆಗ್ತದ ಈಗ. ತತ್ತ ನಿಮ್ಮ ಹೆಸ್ರಿ? ಶಿವಪ್ಪ. ತತ್ ನಿಮ್ಮ ಹೆಸ್ರು? ಹನುಮಗೌಡ ಪೂಜಾರಿ. ಹನುಮಗೌಡ ಪೂಜಾರಿ. ಇಷ್ಟೇನ ತಾತ? ಹೇಳಕ್ ಇನ್ನ ಏನಿಲ್ಲ ಅಂತೀರ? ಏನ್ ತಿಳಿದಿಲ್ಲ? ಏನಿಲ್ಲ, ಸುಳ್ಳು ಹೇಳಕ್ ಬರೋದಿಲ್ಲ. ದೇವಸ್ಥಾನ ಬಗ್ಗೆ ಹೌದಲ್ಲ? ಹೌದು. ಇಲ್ಲಿ ಏನನ್ನ ಎಳಮಾಸಿ ಲೆಕ್ಕದಾಗ ಆಮೇಲೆ ಶಿವರಾತ್ರಿ ಆದ ನಂತರದಾಗ ಏನ್ ಕಾರ್ಯಕ್ರಮ ಆಗ್ತದೆ? ಏನೇನ್ ಕಾರ್ಯಕ್ರಮ? ಹಬ್ಬ ಜ್ಯೋತಿ ವರ್ಷದ ಅಂದ್ರೆ ಎಳಮಾಸಿ. ಹಾಗೆಲ್ಲ ಶಿವರಾತ್ರಿ ಆದ ನಂತರದಾಗ ಆಗದ ಶಿವರಾತ್ರಿ ದಸರಾ ಅಂತ ಬರ್ತದೆ. ದಸರಾ ಆಮೇಲೆ ಇಲ್ಲಿ ಹೇಳಿಕೆ ದಸರಾಗ ಎಳಮಾಸಿ. ಹೌದಾ? ಹೆಂಗ ಏನ್ ಮುಂದಿನ ತಾತ ಹೇಳ್ತಾನ? ಮುಂದಿನ ಬೆಳಿ ಮತ್ತೆ